ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಅಂಜಲ್ ಫಿಶ್ ಫ್ರೈ ಕರಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಲೇಟ್ ಮಾಡೋದೆ, ಕ್ಲೀನಾಗಿ ವಾಶ್ ಮಾಡಿ ಮ್ಯಾರಿನೇಟ್ ಮಾಡಿದ್ದೀನಿ. ಉಪ್ಪು, ಚಿಲ್ಲಿ ಪೌಡರು, ಅರಿಶಿನ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ 1 ಅವರ್ ಸೈಡ್ಗೆ ಇಟ್ಟಿದ್ದೀನಿ. ಇವಾಗ ಸಾಂಬಾರು ಮಾಡೋಣ. ಈಗ ಬಿಸಿ ಆಗೋದಕ್ಕೆ ಕಡಾಯಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಇವಾಗ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಇದನ್ನ ಬ್ರೌನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು. ಈಗ ಇದರಲ್ಲೇ ಸುಲಿದು ಇಟ್ಕೊಂಡಿರೋಂಥ 1 ಗಡ್ಡೆ ಬೆಳ್ಳುಳ್ಳಿ ಸಹ ಹಾಕ್ತಾಯಿದ್ದೀನಿ. ಫಿಶ್ ಕರಿಗೆ ಈ ಥರ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೇ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಪೆಪ್ಪರು, 1 ಹಿಡಿಯಷ್ಟು ಕರಿಬೇವು ಹಾಕಿ ಫ್ರೈ ಮಾಡಿದ್ರೆ ಮಸಾಲೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ ಫಿಶ್ಗೆಲ್ಲನೂ. ಇದು ಸಹ ಬ್ರೌನ್ ಕಲರ್ ಬರೋ ಗಂಟ ಹುರ್ಕೊಳ್ಳೋಣ. ಹುರ್ಕೊಂಡಾದ್ಮೇಲೆ ಇನ್ನೂ ಸರಿಯಾಗಿ ಅದು ಉರಿತಾ ಇದೆ. ಇವಾಗ 1 ನಿಂಬೆಹಣ್ಣು ಗಾತ್ರ ಅಷ್ಟು ಹುಣಸೆಹಣ್ಣು ತಗೊಂಡು ಅರ್ಧ ಅವರ್ ನೆನೆಸಿ ಇಟ್ಟಿದ್ದೀನಿ. ಇದನ್ನ ಕ್ಲೀನಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಈಗ ಬ್ರೌನಿಶಾಗಿ ಬಂದಿದೆ ನೋಡಿ. ಈಗ ಸ್ಟವ್ ಆಫ್ ಮಾಡಿ ಆರಕ್ಕೆ ಬಿಡೋಣ. ಈಗ ಪ್ಲೇಟ್ಗೆ ತೆಗ್ದಾಕೊಂಡಿರೋದಾಗಿದೆ. 10 ನಿಮಿಷ ತಣ್ಣಗಾಕೋಕ್ಕೆ ಬಿಡೋಣ. ಇದನ್ನ ಬಿಟ್ಬಿಟ್ಟು ಬೇರೆ ಪ್ರೊಸೀಜರ್ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಈ ಥರ ಫಿಶ್ ಕರಿ ಮಾಡಿದ್ರೆ. ಈಗ ಅದೇ ಕಡೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಬಿಸಿಯಾಗಲಿ. ಈಗ ಬಿಸಿಯಾಗಿದೆ ಎಣ್ಣೆ. ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕೋಣ. ಫಿಶ್ ಸಾಂಬಾರಿಗೆ ಮೆಂತ್ಯ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇವಾಗ 5 ಬೆಳ್ಳುಳ್ಳಿ ಹಾಕೋಣ. ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕೋಣ. ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಕೊತ್ತಂಬರಿ, ಇದು ಕರ್ಬೇವಿನ ಸೊಪ್ಪು, ಈರುಳ್ಳಿ 2 ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ಇದರಲ್ಲಿ ಮಾಡಿದ್ರೆ ಫ್ರೈ ಮಾಡಿ ಮಸಾಲೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ನೋಡ್ಕೊಂಡು ಹಾಕಿ. ಇವಾಗ ನಾನು 3 ಹಾಕಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಲಿ, ಒಂದು ಸ್ವಲ್ಪ ಬ್ರೌನಿಶ್ ಆಗಿ. ಈಗ 4 ಟೊಮಟೊ ಹಚ್ಚಿಟ್ಕೊಂಡಿರೋಂಥ ಟೊಮಟೊ ಹಾಕೋಣ. ದೊಡ್ಡದಾದರೆ 1-2 ಹಾಕಿ, ಸಣ್ಣದಾದರೆ 4 ಹಾಕ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅದನ್ನು ಸಹ ಒಂದು ಸ್ವಲ್ಪ ಇದು ಮಾಡೋಣ, ಬೇಯಲಿ. ಹುರಿದು ಆನಿಯನ್ನು, ಜೀರಿಗೆ ಎಲ್ಲನೂ ರುಬ್ಕೊಬರೋಣ. ಈಗ ರುಬ್ಕೊಂಬಂದಿರೋದಾಗಿದೆ ಫ್ರೆಂಡ್ಸ್ ನೋಡಿ. ಇದನ್ನ ಸೈಡ್ಗೆ ಇಡೋಣ. ಮಸಾಲೆನ ಗವಾಂಡ್ಲಿಯಲ್ಲಿರೋಂಥ ಮಸಾಲೆನ ನೋಡೋಣ. ಇಷ್ಟು ಬೆಂದಿದೆಯಲ್ವಾ, ಸಾಕು. ಇಲ್ಲಿಗೆ ನಾವು ಇವಾಗ ಮಸಾಲೆ ಎಲ್ಲ ಸೇರಿಸ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಮಸಾಲೆ ನಾವು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆಯೇ 1-2 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮಗೆ ಸಾಂಬಾರು ನೋಡಿ ಗಟ್ಟಿ ಬೇಕಾ ಹೆಂಗೆ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕನಾಗೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಕಾಶ್ಮೀರಿ ಪೌಡ್ರು ಕಲರು ತುಂಬ ಚೆನ್ನಾಗಿ ಬರುತ್ತೆ, ಮನೆಯಲ್ಲೇ ಮಾಡಿರೋದು. ಹಾಗೆ ಗರಂ ಮಸಾಲ 1 ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಈಗ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆಯೇ ಫುಲ್ ವಿಡಿಯೋ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಸ್ವಲ್ಪ
ಈಗ ಸ್ವಲ್ಪ ಹುರಿದಿದೆ, ರುಬ್ಕೊಂಬಂದಿದ್ವಲ್ಲ ಆ ಮಸಾಲೆನೂ ಈಗ ಹಾಕೋಣ. ಎಣ್ಣೆ ಬಿಡೋ ಗಂಟ ಚೆನ್ನಾಗಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಇದನ್ನ, ಯಾಕೆಂದರೆ ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ನಾವು ಜಾಸ್ತಿ ಹೊತ್ತೇನು ತೊಗೊಳ್ಳಲ್ಲ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೇ ಎಲ್ಲರೂ ಹೈಪ್ ಮಾಡಿ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ, ಆವಾಗಲೇ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀವಿ ಅಂತ. ಈಗ ಮಿಕ್ಸಿ ತೊಳೆದಿರೋಂಥ ನೀರು ಸಹ ಇದರಲ್ಲೇ ಹಾಕ್ತಾಯಿದ್ದೀನಿ. ಇವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಗಟ್ಟಿ ಬೇಕಾ ಕರಿ ತೆಳ್ಳಗೆ ಬೇಕಾ ಅದು ನೋಡಿಕೊಂಡು ನೀವು ಸರಿ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ನೋಡ್ಕೊಂಡು ಹಾಕಿ. ಮ್ಯಾರಿನೇಟ್ಗೂ ಹಾಕಿರೋದ್ರಿಂದ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇವಾಗ ಒಂದು ನಿಂಬೆಹಣ್ಣು ಗಾತ್ರ ಇದು ಹುಣಸೆಹಣ್ಣು ಕಿವುಚಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ನನ್ನ ವಾಯ್ಸು ಇದಾಗ್ತಾ ಇದೆ, ಏನು ಅಂದ್ಕೊಬೇಡಿ. ಯಾಕೆ ಅಂದರೆ ನನಗೆ ಹುಷಾರಿಲ್ದಿರೋ ಕಾರಣದಿಂದ ನಾನು ಸರಿಯಾಗಿ ಫಾಸ್ಟಾಗಿ ಮಾತಾಡೋಕ್ಕಾಗ್ತಾಯಿಲ್ಲ, ಅದರಲ್ಲೇ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಸರಿ ಹೋಗೋ ಗಂಟ. ಇವಾಗ ಒಂದು 10 ನಿಮಿಷ ಬಿಡೋಣ ಕುದಿಯೋದಕ್ಕೆ. ಕುದ್ಮೇಲೆ ಫಿಶ್ ಹಾಕ್ಕೊಳ್ಳೋಣ. ಈಗ ಕುದೀತಾ ಇದೆ ನೋಡಿ ಫ್ರೆಂಡ್ಸ್, ಇಷ್ಟು ಮಾತ್ರ ಕುದೀತಾ ಇದೆ. ಇವಾಗ ನೋಡ್ಕೋಬೇಕು, ಉಪ್ಪು ಖಾರ ಹುಳಿ ಎಲ್ಲನೂ ಒಂದೇ ಸತಿ ನೋಡ್ಕೋಬೇಕು. ಇವಾಗಲೇ ಹಾಕೋಬೇಕು, ಮತ್ತೆ ಹಾಕೋಕ್ಕಾಗಲ್ಲ. ಹಾಗೆ ನೀರು ನೋಡ್ಕೋಬೇಕು, ಹಿಂಗೆ ಗಟ್ಟಿ ತೆಳು ಹೆಂಗೆ ಬೇಕೋ ಹಂಗೆ ಇವಾಗಲೇ ರೆಡಿ ಮಾಡ್ಕೋಬೇಕು. ಇವಾಗ ಫಿಶ್ನ ಹಾಕ್ತಾಯಿದ್ದೀನಿ ಒಂದೇ ಸತಿ ಹಾಕಬಾರ್ದು, ಒಂದೊಂದೇ ಹಾಕಬೇಕು. ಮ್ಯಾರಿನೇಟ್ ಮಾಡಿದ್ರೆ ಈ ಥರ ತುಂಬಾ ಟೇಸ್ಟಾಗಿರುತ್ತೆ. ಎಲ್ಲನೂ ಒಂದೊಂದು ಸೈಡ್ಗೆ ನೋಡಿಕೊಂಡು ಹಾಕ್ಕೊಳ್ಳೋಣ. ಈಗ ಆಗಿದೆ ಫ್ರೆಂಡ್ಸ್ ನೋಡಿ. ಒಂದೇ ಸೈಡಲ್ಲಿ ನೋಡಿಕೊಂಡು ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಇದನ್ನು ಹಾಗೆ ಹಾಕೋಣ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಎಂಡಿಂಗಲ್ಲಿ ಹಾಕೋಣ. ಇದನ್ನ ಮುಚ್ಚಿಟ್ಬಿಡೋಣ 1-2 ನಿಮಿಷ. ಇದನ್ನು ತಣ್ಣಗಾದ್ಮೇಲೆ ತಿಂದ್ರೇ ತುಂಬ ಟೇಸ್ಟು ಸೂಪರಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.